ಸರ್ ನೀವು ಬಿಗ್ ಬಾಸಿಗೆ ಹೋಗ್ತೀವಿ ಅಂತ ಒಂದು ಇದು ಆಗಿತ್ತು ಬಿಗ್ ಸರ್. ಬಾಸ್ ನೋಡ್ರಿ, ಬಿಗ್ ಬಾಸು ನಮ್ಮಂತರಿಗಲ್ಲ. ಕಿಚ್ಚ ಸುದೀಪ್ ಅವರಿಗೆ ಪರ್ಸನಲ್ ಇಮೇಜ್ ಇದೆ. ಆ ಪರ್ಸನಲ್ ಇಮೇಜ್ ಮೇಲೆ ಕಿಚ್ಚ ಸುದೀಪ್ ಅವ್ರ ಫ್ಯಾನ್ಸು ನೋಡ್ತಾ ಇದ್ದಾರೆ. ಈ ನಟ ದರ್ಶನ್ ಅವರ ಕೇಸ್ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಟ ದರ್ಶನ್ ಕೇಸ್ ಅದು ಕೇಸ ಅಲ್ಲ. ದರ್ಶನ್ ಮರ್ಡರ್ ಮಾಡೇ ಇಲ್ಲ, ಮಾಡೋಕ್ಕೆ ಚಾನ್ಸು ಇಲ್ಲ. ದರ್ಶನ್ಗೆ ಏನೂ ಆಗೋದಿಲ್ಲ, ಇವತ್ತೇ ಹೇಳ್ತಾನೆ. ಈ ನಟ ದರ್ಶನ್ ಅವರ ಕೇಸ್ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಟ ದರ್ಶನ್ ಕೇಸ್ ಅದು ಕೇಸ ಅಲ್ಲ. ಅವನು ಈಸ್ ನಾಟ್ ದಿ ಮರ್ಡರರ್. ದರ್ಶನ್ ಮರ್ಡರ್ ಮಾಡೇ ಇಲ್ಲ, ಮಾಡೋಕ್ಕೆ ಚಾನ್ಸು ಇಲ್ಲ. ಒಂದೆರಡು ಸರಿ ಹೋಗಿದ್ದಾನೋ ಸಿಟ್ಟು ಮೇಳದ ಗ್ರೇವೆಂಟ್ ರೌಡಾನ್ ಪ್ರೊವೊಕೇಶನ್ ಒಂದೆರಡು ಹೊಡೆದನ, ರೊಕ್ಕ ಕೊಟ್ಟನ, ಊರಿಗೆ ಹೋಗ್ತಮ್ಮ ಅಂದನ. ಇನ್ನು ಉಳ್ದಾವ್ ಯಾವ ಮಾಡ್ಯಾವನ ಅವನ ಹೆಸರು ಕೇಳ್ಸೋಕ್ಕೆ ಗೊತ್ತಿಲ್ಲ. ಬಟ್ ಎನಿ ಹೌ ದಿ ಕಾಸ್ ಆಫ್ ಆ್ಯಕ್ಷನ್ ಅರೋಸ್. 7-7:30 ಹೋಗಿ ಒಂದೆರಡು ಹೊಡೆದು ರೊಕ್ಕ ಕೊಟ್ಟು ಹೋಗಪ್ಪ ಹೋಗು ಅಂತ ಹೇಳಿರ್ತಾರೆ. ಬಟ್ ಪ್ರಯರ್ ಟು ದ್ಯಾಟ್ ಇನ್ನೊಬ್ರು ಏನು ಮಾಡ್ತಾರೆ ಏನು ಬಿಡ್ತಾರೆ ಅನ್ನೋದು ಗಿಲಾಟಿ ಮಾಡಿದರೆ, ಇಲ್ಲದ ಗಿಲಾಟಿ ಮಾಡಿ ನಿಮ್ಮ ಜೀವನದಾಗ ಆಟ ಆಡೋಕ್ಕೆ ಬಂದರೆ ಮಾಡಬಾರ್ದು. ಒಂದೇದು ಹೋಗಲಿ, ಆಟ ಆದ್ರೂ ಕೂಡ ಇವು ಮರ್ಡರ್ ಮಾಡೋ ಉದ್ದೇಶ ಇದ್ದೇ ಇಲ್ಲ. ಇವು ಮರ್ಡರ್ ಮಾಡಬೇಕು ಅಂದಿದ್ರೆ ಗುಪ್ತವಾಗಿ ಕರೆಸ್ಕೊಂಡು ಗುಪ್ತವಾಗಿ ಮಾಡ್ತಿದ್ರು. ಪಬ್ಲಿಕಾಗಿ ಕರ್ಕೊಂಬಂದು ಅಲ್ಲಿ ಹೋಗಿ ಇದು ಮಾಡ್ಕೊಂಡು ಎಲ್ಲರಿಗೂ ಹೇಳಿ ಕೇಳಿ ಬುದ್ಧಿವಾದ ಹೇಳಿ ಅವ್ನ ಊರಿಗೆ ಕಳ್ಸರಪ್ಪ ಅಂತೇಳಿ ಒಂದೆರಡು ಹೊಡೆದಿದ್ದಾರೆ. ದಟ್ ಈಸ್ ಅಮೌಂಟಿಂಗ್ ಟು ಓನ್ಲಿ 324 ಅಂತ. ನಾವು ಕೈಲಿ ಹೊಡೆದ್ರೆ 323 ಅಂತಾರೆ. ಅಸಾಲ್ಟ್ ಬೈ ಹ್ಯಾಂಡ್, ಸಿಂಪಲ್ ಸಿಂಪಲ್ ಇಂಜುರಿ ಅಂತ ಅದಕ್ಕೆ. ಇನ್ನು ದಿ ಇಂಜುರಿ ಸಸ್ಟೈನ್ ಬೈ ದಿ ಡೆಡ್ಲಿ ವೆಪನ್ಸು. ಈ ಒಂದು ಮೊಬೈಲ್ ತಗೊಂಡು ಹಿಂಗೆ ಹೊಡಿತೀನಿ ಅಥವಾ ಒಂದು ಏನಾರ ಇದನ್ನು ತಗೊಂಡು ಹೊಡಿತೀನಿ, ಹಿಂಗೆ ಹೊಡೆದಾಗ ಡೆಡ್ಲಿ ವೆಪನ್ಸ್ ಇದು. ಈ ವೆಪನ್ ತಗೊಂಡು ಹಿಂಗೆ ಇದ್ರ ಒಂದು ಕೋಲ್ನಿಂದ ಹಿಂಗೆ ಹೊಡೆದೆ ಅಂದರೆ ಇದು ಡೆಡ್ಲಿ ವೆಪನ್ಸ್ ಬೈ ಮೀನ್ಸ್ ಆಫ್ ದಿ ಸಿಂಪಲ್ ಇಂಪ್ರಿಸ್ಮೆಂಟ್ ಬೈ ಮೀನ್ಸ್ ಆಫ್ ಡೆಡ್ಲಿ ವೆಪನ್ಸ್. ಇದಕ್ಕೆ 6 ತಿಂಗಳು ಸಜಾ ಇದೆ. ಹಾಂ ಸರ್. ಈಗ ಅದನ್ನು ಒಪ್ಪಿಗೆಂದ್ರೂ ಕೂಡ ಈಗೇನು ವಾಟ್ ಈ ಸಸ್ಟೈನ್ ದಿ ಜುಡಿಷಿಯಲ್ ಕಸ್ಟಡಿ ಸುಮಾರು 8-10 ತಿಂಗಳು ಜೈಲಿನಾಗ ಅದಾನೆ. ಯಾರು? ದರ್ಶನ್. ಅಲ್ಲಿ ಸೆಟಪ್ ಆಗಿ ಹೊರಗೆ ಬಿಡ್ತಾರೆ. ಇನ್ ರೆಸ್ಪೆಕ್ಟ್ ಆಫ್ ಇಂಡಿವಿಜುವಲ್. ಈಗ ಮರ್ಡರ್ ಅಂದರೆ ಎಲ್ಲರೂ 17 ಮಂದಿನೂ ಮರ್ಡರ್ ಅಂತ ಮಾಡೋದಲ್ಲ. ಜಸ್ಟಿಸು ಕೊಡ್ಬೇಕಾರೆ ಅವ್ರದ್ದೇನು ಪಾತ್ರ, ಇವ್ರದ್ದೇನು ಪಾತ್ರ, ಇವ್ರದ್ದೇನು ಪಾತ್ರ ಅಂತ ಬೈಫರ್ಕೇಷನ್ ಮಾಡ್ತಾರೆ. ಅಲ್ಲಿ ನಿಂತ್ಕೊಂಡು ನೋಡಿದನ್ನೂ ಕೂಡ ಸೆಕ್ಷನ್ 149 ಅನ್ಲಾಫುಲ್ ಅಸೆಂಬ್ಲಿ ಅಂತ ಸೇರ್ಸೋಕ್ಕೆ ಬರೋಲ್ಲ. ಅನ್ಲಾಫುಲ್ ಅಸೆಂಬ್ಲಿ ಅಂದರೆ ಒಮ್ಮಟ್ಟಿಗೆ ಎಲ್ಲರೂ ಮೋರ್ ದ್ಯಾನ್ 5 ಪೀಪಲ್ಸ್ ಗ್ಯಾದರ್ ಆಗಿರ್ಬೇಕು. ಇವ್ರು ಹಂಗಲ್ಲ, ಒಬ್ಬೊಬ್ಬರು ಹೋಗಿದ್ದಾರೆ. ಅದಕ್ಕೆ 149 ಆಫ್ IPC ಕೇಂದ್ರೀಕೃತ ಆಗೋದಿಲ್ಲ. 34 IPC ಅಂದರೆ ಆ ಕಾಮನ್ ಆಬ್ಜೆಕ್ಟ್ ಬರ್ತೈತಿ. ಕಾಮನ್ ಆಬ್ಜೆಕ್ಟು ಅಲ್ಲಿ ಕೊಲೆ ಮಾಡ್ಬೇಕು ಅನ್ನೋ ಉದ್ದೇಶ ಅವರಲ್ಲಿ ಇಲ್ಲೇ ಇಲ್ಲ. ಅಂದಂಗೆ ಇಟ್ ಈಸ್ ನಾಟ್ ಕಮಿಂಗ್ ಅಂಡರ್ ದಿ ಮರ್ಡರ್. ಆ 17 ಮಂದಿಯಲ್ಲಿ ಯಾರು ಮಾಡಿದ್ದಾರೆ? 11 ಜನ ಬುದ್ಧಿವಂತರು ಐತಲ್ಲ, ಅದ್ರಾಗ ಹಂಗೆ ಅದರಲ್ಲಿ ಯಾರನ್ನು ಮರ್ಡರ್ ಮಾಡಿದ್ದಾರೆ ಅಂತ ಪ್ರೂವ್ ಆದ್ರೆ ಅವರೊಬ್ಬರಿಗೆ ಮಾತ್ರ ಶಿಕ್ಷೆ ಆಕತಿ. ಅದು ಲೈಫ್ ಇಂಪ್ರಿಸ್ಮೆಂಟ್ ಆಕತಿ, ಒಬ್ಬರೇ ಇಬ್ಬರಿಗೆ. ದರ್ಶನ್ಗೆ ಏನೂ ಆಗೋದಿಲ್ಲ, ಇವತ್ತೇ ಹೇಳ್ತಾನೆ. ಧರ್ಮಸ್ಥಳ ಮಂಜುನಾಥ್ ದೇವ್ರ ಬಗ್ಗೆ ಇವತ್ತು ನನಗೆ ಗೌರವ ಇದೆ. ಆದರೆ ಅಲ್ಲಿ ಮ್ಯಾನೇಜ್ಮೆಂಟು, ಅಲ್ಲಿ ಅಧಿಕಾರಿಗಳು ಯಾರನ್ನೂ ನಾನು ದೇವರು ಅನ್ನೋದಲ್ಲ, ಮನುಷ್ಯರನ್ನ. ಉಸಿರಾಡುವ ಮನುಷ್ಯರಿಗೆ ಯಾರಿಗೂ ದೇವರು ಅನ್ನೋದಲ್ಲ. ನಾನು ಉಸಿರಾಡುವ ಮನುಷ್ಯರಿಗೆ ಇಬ್ಬರಿಗೆ ದೇವರು ಅನ್ನೋದು. ನನ್ನ ಭೂಮಿ ತಂದಾರಲ್ಲ ನಮ್ಮಪ್ಪ ನಮ್ಮವ್ವ, ಅವರಷ್ಟೇ ನನಗೆ ದೇವರು. ನಿಮಗೂ ಅಷ್ಟೇ. ನಿಮ್ಮನ್ನು ಈ ಭೂಮಿ ತಂದ ನಿಮ್ಮ ತಾಯಿ ತಂದದ್ರಲ್ಲ ಅವರೇ ದೇವರು. ಅವ್ರನ್ನ ಬಿಟ್ಟರೆ ಯಾ ಕಲ್ಲು ದೇವ್ರಲ್ಲ, ಯಾ ದೇವ್ರಲ್ಲ, ಯಾ ಸ್ವಾಮಿಯರ ಮೈಗೂ ಬಂದಿಲ್ಲ, ಯಾ ಟ್ರಸ್ಟ್ ಅಧಿಕಾರಿಗಳು ಬಂದಿಲ್ಲ. ಅವ್ರಿಗೆ ಕಾಲು ಬೀಳೋದಿಲ್ಲ, ಬೀಳೋಕ್ಕೂ ಹೋಗಬಾರ್ದು. ನಮ್ಮ ಸಂಸ್ಕಾರ ಇದೆ. ನನಗೆ ಯಾರಾದ್ರೂ ಸ್ವಾಮಿಯವರು ಕಾವ್ಯ ಏಕೆಂದ್ರೆ ಒಂದು ಸ್ವಲ್ಪ ಏನೋ ಅವ್ರು ಚಲೋರು ಅಂತ ಅನಿಸಿದರೆ ನಾನು ಅವ್ರಿಗೆ ಕಾಲಿಗೆ ಬೀಳ್ತೇನೆ. ಅವ್ರು ಚಲೋರು ಅನ್ನಿಸ್ಬೇಕು, ಅವ್ರ ಚರಿತ್ರೆ ಚಲೋ ಇರಬೇಕು. ಸರ್ ನೀವು ಬಿಗ್ ಬಾಸಿಗೆ ಹೋಗ್ತೀವಿ ಅಂತ ಒಂದು ಇದು ಆಗಿತ್ತು. ಬಿಗ್ ಬಾಸ್ ನೋಡ್ರಿ, ಬಿಗ್ ಬಾಸು ನಮ್ಮಂತರಿಗಲ್ಲ. ನಾವು ಸಂವಿಧಾನ ಓದಿದರು, ಕಾನೂನು ಓದಿದರು. ಫ್ಯಾನ್ಸ್ ಇದ್ದಾರೆ, ಫ್ಯಾನ್ಸ್ ಎಲ್ಲರೂ ಬಿಗ್ ಬಾಸ್ಗೆ ಹೋಗ್ರಿ ಅಂತಾರೆ. ಅಲ್ಲಿ ಕೆಲವೊಬ್ಬರು ಓದಿರೋದಾರೆ, ಓದಲಿಲ್ದಾರೆ, ಕೆಲವೊಬ್ಬರು ಇದ್ದಾರೆ. ಅವರವರ ಶಕ್ತಿ ಪ್ರದರ್ಶನ ಇದ್ದಂಗೆ ಅವರಿದ್ದಾರೆ. ಅವ್ರಿಗೂ ನಮಗೂ ಸೂಟ್ ಆಗೋದಿಲ್ಲ. ಆಮೇಲೆ ಸೋಷಿಯಲ್ ಮೆಸೇಜ್ ಏನು ಕೊಡ್ತದೆ ಅದರಲ್ಲಿ? ಒಂದು ದುಡಿಮೆ, ಒಂದು ರೈತರು, ಒಂದು ಯೋಧ, ಒಂದು ಕಮರ್ಷಿಯಲ್ಲು, ಒಂದು ವ್ಯಾಪಾರ, ಮತ್ತೊಂದಕ್ಕೆ ಏನಿದೆ ಅಲ್ಲಿ? ಸೊ ಅದು ಯಾರು ನೋಡ್ತಾರೆ, ಯಾರು ಇಷ್ಟಪಡೋರು ಯಾರು? ಅದರಿಂದ ಏನು ಮೆಸೇಜ್ ಇದೆ? ಏನಾದರೂ ಒಂದು ಮೆಸೇಜ್ ಇರಬೇಕು ಅದರಲ್ಲಿ. ರಾಜಕೀಯ, ಆರ್ಥಿಕ, ಸಾಮಾಜಿಕ, ಯಾವುದಾದ್ರೂ ಒಂದು ಇರಬೇಕು. ಔದ್ಯೋಗಿಕ ಏನಾದರೂ ಒಂದು ಮೆಸೇಜ್ ಇರಬೇಕು. ನೋ ಮೆಸೇಜ್. ಇಟ್ ಈಸ್ ಓನ್ಲಿ ದಿ ಇಮೇಜ್ ಆಫ್ ಪರ್ಟಿಕ್ಯುಲರ್ಲಿ ಕಿಚ್ಚ ಸುದೀಪ್ ಅವರಿಗೆ ಪರ್ಸ್ನಲ್ ಇಮೇಜ್ ಇದೆ. ಆ ಪರ್ಸ್ನಲ್ ಇಮೇಜ್ ಮೇಲೆ ಕಿಚ್ಚ ಸುದೀಪ್ ಅವ್ರ ಫ್ಯಾನ್ಸು ನೋಡ್ತಾ ಇದ್ದಾರೆ, ಕೆಲವೊಬ್ಬರು ನೋಡ್ತಾ ಇದ್ದಾರೆ. ಎಕ್ಸೆಪ್ಟ್ ದಟ್ ಒನ್, ನೋ ಒನ್ ಹ್ಯಾಸ್ ದಿ ಏಬಲ್ ಪರ್ಸನ್, ಎಮಿನೆಂಟ್ ಪರ್ಸನ್ ಟು ಕಾಂಟೆಸ್ಟ್ ಇನ್ ಇದು. ಅವರಲ್ಲಿ ಯಾವುದು ಏನಿದೆ?
ಅವರಲ್ಲಿ ಯಾವ ವಿದ್ಯುತ್ ಇದೆ, ಅವ್ರು ಏನು ಸೋಷಿಯಲ್ ಸರ್ವಿಸ್ ಮಾಡಿದ್ದಾರೆ, ಅವ್ರು ಯಾವ ಆ್ಯಕ್ಷನ್ ಮಾಡಿದ್ದಾರೆ, ಯಾವ ಇದ್ರನ್ನ ಹೀರೋಯಿನ್ ಅವರು ಆ ಪ್ರೈಸ್ ಕೊಟ್ಟರು ಅಂದರೆ ಅದು ಪ್ರೀ ಪ್ಲ್ಯಾಂಡ್ ಅಂತ ಅನ್ನಿಸ್ತದೆ. ಪ್ರೈಸ್ ಅವ್ರಿಗೆ ಕೊಟ್ಟರು ಅಂದರೆ ಬೇಕಾದಷ್ಟು ಇಮಿಟೇಷನ್ ಆಗಿದೆ, ಆ ಹುಡುಗಿಗೆ ಕೊಡ್ಬೋದಾಗಿತ್ತು ಪ್ರೈಸು. ದೋಸ್ ಆರ್ ಆಲ್ ಅವರೆಲ್ಲ ಇಮಿನೆಂಟ್ ಅಂದ್ರೆ ನೋಡ್ರಿ, ಕಾನ್ಸ್ಟಿಟ್ಯೂಷನ್ನು, ಸಂವಿಧಾನ, ಸಾಮಾಜಿಕ, ಆರ್ಥಿಕ, ಬಡತನ, ಕಷ್ಟ, ದುಃಖ, ಈ ಯೋಧ, ರೈತ, ವ್ಯಾಪಾರ, ಈ ಸೋಷಿಯಲ್ ಆರ್ಥಿಕತೆ ಇವೆಲ್ಲವೂ ತಿಳ್ಕೊಂಡು ಮಾತಾಡುವಂಥ ಒಬ್ಬ ಸದೃಢವಾದ ವ್ಯಕ್ತಿ ಬೇಕು. ಬಡವ್ರ ಬಗ್ಗೆ ಮಾತಾಡಬೇಕು, ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕು, ದುಡ್ಡು ತಿನ್ನೋರ ಬಗ್ಗೆ ಮಾತಾಡಬೇಕು. ಹಾಗೆ ದೇಶಭಕ್ತ ಅಂದ ಕೂಡಲೇ ದೇಶಭಕ್ತ ಅಂತ ಭಾಷಣ ಬಿಗೇಡ್ರ ದೇಶಭಕ್ತರಲ್ಲ ಸರ್. ಅದನ್ನು ಯಾರು ಅನುಭವಿಸ್ತಾರೆ, ಹೊಲ್ದಾಗ ನಿಂತ್ಕೊಂಡು ಅನ್ನ ದುಡಿತಾರಲ್ಲ, ಭತ್ತಕ್ಕೆ ಕಳೆ ತೆಗೆದು ಗೊಬ್ಬರ ಹಾಕಿ ಬೆಳಿತಾರಲ್ಲ, ಹೆಣ್ಮಕ್ಳು ನಾಟ್ಯಿಸ್ತಾರಲ್ಲ, ಅವರು ದೇಶಭಕ್ತರು, ದೊಡ್ಡ ದೇಶಭಕ್ತರವರು. ಇಂದಿರಾ ಗಾಂಧಿ ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಅನ್ನೋದು. ಇವ್ರು ಅನ್ನ ಬೆಳಿತಾರೆ, ಅವ್ರು ಗಡಿ ಕಾಯ್ತಾರೆ, ನಡಿ ನಾವು ಆರಾಮದವಿ. ಹಂಗೆ ಪಾಕಿಸ್ತಾನ, ಇಂಡಿಯಾ, ಅದು ಇದು ಅಮೇರಿಕಾ, ಚೀನಾ ಅಂತಂದೇಳಿ ದೊಡ್ಡ ದೊಡ್ಡ ಭಾಷಣ ಮಾಡಿದಾರಲ್ಲ, ಇವ್ರು ಯಾರು ದೇಶಭಕ್ತರಲ್ಲ. ದೇಶಭಕ್ತರು ಇವ್ರು ಏನಾರು ಮಾತಾಡಿದ್ರೆ ದೇಶದ್ರೋಹಿಗಳು. ಹೆಂಗೆ ಬೇಕಂಗೆ ಹೆಣ್ಮಕ್ಳನ್ನ ಕಿಂಡಲ್ ಮಾಡೋದು. ಹೆಣ್ಮಕ್ಳು ಒಬ್ಬ ಹೆಣ್ಮಗಳಪ್ಪ, ಯಾವ ದೇಶದಕ್ಕರಾಗಲಿ, ವಿ ಶುಡ್ ರೆಸ್ಪೆಕ್ಟ್ ಹರ್. ಓಕೆ ಸರ್. ಕಾಮಿಡಿ ಕಿಲಾಡಿಗಳಿಗೆ ಹೋಗಿದ್ರಲ್ಲ ಸರ್ ಅಂತ ದೊಡ್ಡ ವೇದಿಕೆ? ಕಾಮಿಡಿ ಕಿಲಾಡಿಗಳು ಕರೆದಿದ್ರು. ಹಾಂ ಸರ್. ಅಂಬಿಕಾ ಅಂತ ಅಲ್ಲಿ ಒಬ್ಬರು ಇದು ಅದಾರೆ, ಮ್ಯಾನೇಜ್ಮೆಂಟ್ ಮಾಡೋರು. ಹಾಂ ಸರ್. ಅಂಬಿಕಾ ಅಂತ ಅಲ್ಲಿ ಮ್ಯಾನೇಜರ್ ಅದಾರೆ. ಅವ್ರು ನನಗೆ ಕರೆದ್ರು, ಫೋನ್ ಮಾಡಿದ್ರು, ಕರೆದ್ರು, ಹೋದೆ. ಹೋಗಿ ಒಂದು ಏನೋ ಸಣ್ಣ ರೋಲ್ ಮಾಡಿದ್ರು, ಇಂಟ್ರೊಡ್ಯೂಸ್ ಮಾಡಿದ್ರು, ನನ್ನ ಹೈಲೈಟ್ ಮಾಡಿದರು. ಪಾಪ ನಾನು ಚೆನ್ನಾಗಿ ಹೈಲೈಟ್ ಮಾಡಿದರು. ಒಂದು 15-20 ಸಾವಿರ ಅವ್ರಿಗೆ ಪೇಮೆಂಟು ಕಳಿಸಿದ್ರು, ನನಗೆ ನೆಫ್ಟ್ನಾಗ ಕಳಿಸಿದ್ರು, ದುಡ್ಡು ಫೀಸು ಕಳಿಸಿದ್ರು ಅವರು. ಅಂದರೆ ಅವ್ರಿಗೆ ಆರ್ಟಿಸ್ಟ್ಗಳಿಗೆ ಏನು ಕೊಡಬೇಕು, ಊಟ ಗೀಟ ಕೊಟ್ಟು ಅದನ್ನು ಗೌರವಧನ ಕೊಡ್ತಾರೆ ಅವರು.